ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಅಕ್ರಮ ಧಾರ್ಮಿಕ ಕಟ್ಟಡಗಳ ವಿರುದ್ಧ ಜಿಲ್ಲಾಡಳಿತ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಲೇಂಪುರ ಸಲಾ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಅತಿಕ್ರಮಿಸಿ ನಿರ್ಮಿಸಲಾಗಿರುವಂತಹ ಮಸೀದಿಯನ್ನ ಬುಲ್ಡೋಸರ್ ಕಾರ್ಯಾಚರಣೆಯ ಭೀತಿಯಿಂದ ಗ್ರಾಮಸ್ಥರೇ ತಾವಾಗಿಯೇ ಕೆಡವಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ಹಾಜಿಪುರದಲ್ಲಿ ಭೀಗಾ ಭೂಮಿಯಲ್ಲಿದ್ದಂತಹ ಅಕ್ರಮ ಮದರಸಾವನ್ನು ಅಧಿಕಾರಿಗಳು ಬುಲ್ಡೋಸರ್ ಮೂಲಕ ಧ್ವಂಸಗೊಳಿಸಿದ್ದಾರೆ. ಯುಪಿಯಲ್ಲಿ ಆಗಿರುವಂಥ ಘಟನೆ ಇದು. ರಾವಾ ಬುರ್ಜುರ್ಗ್ ಗ್ರಾಮದಲ್ಲಿಯೂ ಸರ್ಕಾರಿ ಜಾಗದಲ್ಲಿ ಅಕ್ರಮ ಮಸೀದಿಯನ್ನ ನಿರ್ಮಿಸಿಕೊಂಡಿದ್ರು, ಅದನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದೆ. ಇನ್ನು ದೀಪಾ ಸರೈನಲ್ಲಿ ಜಿಲ್ಲಾಧಿಕಾರಿ ಮತ್ತು ಎಸ್ಪಿ ನೇತೃತ್ವದಲ್ಲಿ ವಿದ್ಯುತ್ ಕಳ್ಳರ ವಿರುದ್ಧ ಮಿಂಚಿನ ದಾಳಿಯನ್ನು ನಡೆಸಲಾಗಿದೆ. ನೂರಾರು ಅಕ್ರಮ ಸಂಪರ್ಕಗಳನ್ನು ಸ್ಥಳದಲ್ಲೇ ಕಡಿತ ಮಾಡಲಾಗಿದೆ. ಅತಿಕ್ರಮಣ ಮತ್ತು ವಿದ್ಯುತ್ ಕಳ್ಳತನದ ವಿರುದ್ಧ ಯೋಗಿ ಸರ್ಕಾರದ ಈ ಡಬಲ್ ಅಟ್ಯಾಕ್ ಜಿಲ್ಲೆಯಲ್ಲಿ ಒಂದು ರೀತಿ ಸಂಚಲನವನ್ನು ಹುಟ್ಟುಹಾಕಿದೆ. ನೋಡಿ, ಅಕ್ರಮ ಕಟ್ಟಡಗಳು ಯಾವುದೇ ಇದ್ರೂ ಕೂಡ ಅಕ್ರಮವಾಗಿ ಯಾರೆಲ್ಲ ಜನ ಸರ್ಕಾರಿ ಜಾಗವನ್ನು ಹೊಂದಿರ್ತಾರೆ, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೊಂದು ಉದಾಹರಣೆ ಅಷ್ಟೇ ಇದು. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಅಕ್ರಮ ಧಾರ್ಮಿಕ ಕಟ್ಟಡಗಳ ವಿರುದ್ಧ ಜಿಲ್ಲಾಡಳಿತ ತೆಗೆದುಕೊಂಡಿರುವ ಕಠಿಣ ಕ್ರಮ ಇದು. ಭಾರತದಾದ್ಯಂತ ಇಂಥ ಅಕ್ರಮ ಕಟ್ಟಡಗಳದ್ದು ಯಾವುದೇ ಆಗಿದ್ರೂ ಕೂಡ ನೆಲಸಮಗೊಳಿಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಉತ್ತರ ಪ್ರದೇಶ ಜಿಲ್ಲಾಡಳಿತ ಕೊಟ್ಟಂತಾಗಿದೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಜಿಲ್ಲಾಡಳಿತ ತೆಗೆದುಕೊಂಡಿರುವಂಥ ಕಠಿಣ ಕ್ರಮ ಇದು. ಉತ್ತರ ಪ್ರದೇಶದ ವಿದ್ಯುತ್ ಕಳ್ಳರು ಒಂದಷ್ಟು ಜನ ಇದ್ರು, ಅವ್ರಿಗೂ ಕೂಡ ಶಾಕನ್ನು ಅಲ್ಲಿನ ಸರ್ಕಾರ ಕೊಟ್ಟಿದೆ. ಯುಪಿ ಸರ್ಕಾರದ ಆದೇಶದಂತೆ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ. ಮದರಸಾಗಳ ಮೇಲೆ ಜಿಲ್ಲಾಡಳಿತ ತೆಗೆದುಕೊಂಡಿರುವ ಕಟ್ಟುನಿಟ್ಟಿನ ಕ್ರಮ. ಸರ್ಕಾರಿ ಜಾಗದಲ್ಲಿ ಯಾರೆಲ್ಲ ಅಕ್ರಮವಾಗಿ ಮಸೀದಿ ಮದರಸಾ ಕಟ್ಕೊಂಡಿದ್ರು ಅವೆಲ್ಲವೂ ಕೂಡ ನೆಲಸಮವಾಗಿ ಹೋಗಿದೆ. तुम थोड़ी सी मान जाओ मेरी बात है।